ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ ನಲ್ಲಿ ನಿಮ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಹರಾರು ಕಥೆಗಳು ಮತ್ತು ಭಯಾನಕವಾದ ಭೂತ ಪ್ರೇತ ಮಾಟ ಮುಂತಾದಿ ಕಥೆಗಳು ಕೇಳಲು ಸಿಗುತ್ತವೆ. ಫ್ರೆಂಡ್ಸ್, ಈ ಕಥೆಗಳನ್ನು ಪೂರ್ತಿಯಾಗಿ ಕೇಳಿ. ಈ ಕಥೆಗಳು ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಈ ಕಥೆಯು ಕಪಿಲ್ದಾಗಿದೆ. ಕಪಿಲಿನ ಒಂದು 6-7 ವರ್ಷದ ಹುಡುಗ ಆಗಿದ್ದಾಗ ಅವನಿಗೆ ಒಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ಅವನಿಗೆ ಹೇಗೆ ಅನಿಸಿತು ಅಂದರೆ, ಅವನು ಒಂದು ನೀರಿನ ಒಂದು ಕೆರೆ ಏನೋ ಅದರಲ್ಲಿ ತಾನು ತೇಲ್ತಿರೋದು ಅವನಿಗೆ ಕಂಡಿತು. ತೇಲುತ್ತಾ ಅವನ ಬಾಡಿ ಎಲ್ಲ ಅದೇ ನೀರಿನಲ್ಲಿ ತೇಲುತ್ತೆ ಏನೋ ಅಂತ ಅವನಿಗೆ ಅನಿಸಿತು. ತೇಲುತ್ತಾ ಇರೋದು ಹಂಗೆ ಫೀಲ್ ಆಯಿತು ಅವನಿಗೆ. ಅವಾಗಿಂದ ಏನೋ ಅದು ನೀರಿಗೆ ನೋಡಿದರೆ ಹೆದರಿಕೆ ಪಡೋದು ಅದು ಆಯಿತು. ಅವನಿಗೆ ಹಂಗೆ ದೊಡ್ಡವನಾಗುತ್ತಾ ಹೋದನಲ್ಲ, ಆವಾಗಿಂದ ಇನ್ನೂ ಸ್ವಲ್ಪ ಅವನಿಗೆ ಜಾಸ್ತಿ ವಿಜುವಲ್ಸ್ ಕನಸಿನಲ್ಲಿ ಕಾಣೋದು ಸ್ಟಾರ್ಟ್ ಆಯಿತು. ಅವನು ಏನೋ ಮನೆಯಲ್ಲಿ ಎಲ್ಲ ತಂದೆ ತಾಯಿಗೆಲ್ಲ ಪೇರೆಂಟ್ಸ್ಗೆ ಹೇಳ್ದ. ಅವರು ಇಲ್ಲಪ್ಪ, ನಿನಗೆ ಹಂಗೆ ಏನೋ ಕನಸು ಬೀಳ್ತಾವ, ಅದಕ್ಕೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದರು. ಅವನು ಹಾಗೆ ದೊಡ್ಡವನಾಗುತ್ತಾ ಹೋದನು. ಆಗುತ್ತಾ ಅವನಿಗೆ ಇನ್ನೂ ಸ್ವಲ್ಪ ಜಾಸ್ತಿ ನೈಟ್ ಮೇರ್ಗಳು ಸ್ಟಾರ್ಟ್ ಆದವು, ಕನಸುಗಳು ಬೀಳೋದು ಸ್ಟಾರ್ಟ್ ಆಯಿತು. ಅವನಿಗೆ ಹಂಗೆ ನೀರು ನೋಡಿದರೆ ಅದು ಯಾಕೋ ಹೆದರಿಕೆ ಆಗೋದು, ಅವನ ಬಾಡಿ ನೀರಿನಲ್ಲಿ ತೇಲ್ತಾ ಇದೆ ಅನಿಸೋದು, ಹಂಗೆ ಸ್ಟಾರ್ಟ್ ಆಯಿತು. ಅವನು ದೊಡ್ಡವನಾದನು, ಸ್ವಲ್ಪ ವರ್ಷಗಳು ಅದು. ಆದರೆ ಅವನಿಗೆ ಅದು ಕನಸು ಬೀಳೋದು ಕಂಟಿನ್ಯೂ ಇತ್ತು, ಹಂಗೆ ಇತ್ತು. ಅವನು ತನ್ನ ಫ್ರೆಂಡ್ಸ್ಗೆ ಎಲ್ಲ, ಅವಾಗ ಸಣ್ಣವನಿದ್ದಾಗ ಅಷ್ಟೇನು ಗೊತ್ತಾಗ್ತಾ ಇದ್ದಿಲ್ಲ ಅವನಿಗೆ, ಬರೀ ಕನಸು ಅಂದ್ಕೊತಾ ಇದ್ದನು. ಹೇಗೆ ದೊಡ್ಡವನಾಗ್ತಾನೋ ಇನ್ನೂ ಸ್ವಲ್ಪ ವಿಜುವಲ್ಸ್ ಕನಸಿನಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಹೋಯ್ತು ಅವನಿಗೆ. ಆಗ ಅವನು ತನ್ನ ಫ್ರೆಂಡ್ಸ್ಗೆ ಹೇಳ್ದ, ನನಗೆ ಯಾಕೋ ಹಿಂಗೆ ಎಲ್ಲ ಕನಸುಗಳು ಸಣ್ಣವನಿದ್ದಾಗಿಂದ ಬರ್ತವೆ ಅಂತ ಹೇಳ್ದ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ನ ಮೈಂಡ್ ಕಂಟ್ರೋಲಲ್ಲಿಲ್ಲ, ನಿನ್ಗೆ ಏನೋ ಮೈಂಡ್ ಅಪ್ಸೆಟ್ ಇದೆ, ನೀನು ಸುಮ್ಮನೆ ಮೆಡಿಟೇಷನ್ ಮಾಡೋ, ಅವಾಗೆಲ್ಲ ಹೋಗ್ಬಿಡ್ತಾವೆ ಇಂಥ ಕನಸೆಲ್ಲ ಬೀಳೋದು, ನಿನ್ನ ಮೈಂಡ್ ಕೂಡ ಕಂಟ್ರೋಲ್ ಆಗುತ್ತೆ, ನಿನಗೆ ಫೋಕಸ್ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವನು ಹಾಗೆ ಮಾಡೋಣ ಅಂತ ಮೆಡಿಟೇಷನ್ ಮಾಡಲು ಸ್ಟಾರ್ಟ್ ಮಾಡ್ದ. ಅವನು ಹೇಗೆ ಮೆಡಿಟೇಷನ್ ಮಾಡ್ತಾನೋ ಅವನಿಗೆ ಕಾನ್ಸಂಟ್ರೇಟ್ ಜಾಸ್ತಿ ಆಯಿತು, ಫೋಕಸ್ಗಳು ಜಾಸ್ತಿ ಆಯಿತು. ಅವನಿಗೆ ಅವೆಲ್ಲ ಕನಸು ಬರೋದು ಸ್ಟಾಪ್ ಆದವು. ಅವನು ಎಲ್ಲ ಕನಸು ಬೀಳೋದೆಲ್ಲ ಅಂಥವು ಸ್ಟಾಪ್ ಆದವು, ಹೋಗ್ಲಿ ಬಿಡು ಅಂತ ಅವನು ಬರುತ್ತಾ ಅದು ಮೆಡಿಟೇಷನ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟ. ಸ್ವಲ್ಪ ದಿವಸ ಹಂಗೆ ಹೋದು, ಸ್ವಲ್ಪ ತಿಂಗಳು ವರ್ಷಗಳು ಹಂಗೆ ಹೋದು. ಆಗ ಮತ್ತೆ ಅವನ ಮೈಂಡು ಫೋಕಸ್ ಜಾಸ್ತಿ ಇತ್ತು, ಮೈಂಡಿಂದು ಸ್ವಲ್ಪ ಮೆಡಿಟೇಷನ್ ಕಾನ್ಸಂಟ್ರೇಟ್ ಜಾಸ್ತಿ ಆಯ್ತಲ್ಲ, ಆವಾಗ ಮತ್ತೆ ಕನಸುಗಳು ಸ್ಟಾರ್ಟ್ ಆದವು ಅವನಿಗೆ. ಅದೇ ನೀರಿಂದು ಯಾವುದೋ ಒಂದು ಕೆರೆ ಇದೆ, ಅದರಲ್ಲಿ ತಾನು ತೇಲ್ತಾ ಇರೋದು, ಫ್ಲೋಟಿಂಗ್ ಆಗ್ತಾ ಇರೋದು, ಅದು ಮತ್ತೆ ಕ್ಲಿಯರ್ ವಿಜುವಲ್ಸು ಸ್ಟಾರ್ಟ್ ಆದವು. ಈಗ ಅವನಿಗೆ ಬರುತ್ತಾ ಮತ್ತು ಅದು ಯಾವುದೋ ಊರಿನಲ್ಲಿ ಅದು ಕೆರೆ ಇದೆ, ಅಕ್ಕಪಕ್ಕದ ಒಂದು ಏನೇನಿದ್ದಾವ ಅದು ಕೆರೆ ಸೈಡು, ಆ ಸೈಡ್ ಈ ಸೈಡ್ ಎಲ್ಲ ಅವನಿಗೆ ಕಾಣುತ್ತಾ ಹೋಯಿತು. ಈಗ ಅವನಿಗೆ ಸ್ವಲ್ಪ ದಿವಸ ಮತ್ತೆ ಹೋದಲ್ಲಿ ಅದು ಕೆರೆ ಯಾವ ಊರಿನಲ್ಲಿದೆ ಆ ಊರಿನ ಹೆಸರು ಕೂಡ ಗೊತ್ತಾಯಿತು. ಅದ್ರ ಮುಂದೆ ಹೊಲಗಳಿರೋದು, ಹಳ್ಳಿ ಇರೋದು, ಯಾವ್ದು ಹಳ್ಳಿ ಅದು ರೂಟ್ ಹೆಂಗೈತೆ, ಆ ರೂಟ್ನಲ್ಲಿ ಏನೇನು ಇದ್ದಾವ ಅದೆಲ್ಲ ಕಾಣಿಸ್ತಾ ಹೋಯಿತು. ಅವ್ನಿಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಯಿತು, ಯಾಕಂದರೆ ಅವನು ಮೆಡಿಟೇಷನ್ ಮಾಡ್ತಾ ಇದ್ದಲ್ಲ, ಆವಾಗ ಅವನ ಬ್ರೈನ್ ಇನ್ನೂ ಸ್ವಲ್ಪ ಚುರುಕಾಗಿತ್ತು. ಆದ್ದರಿಂದ ವಿಜುವಲ್ಸ್ ಎಲ್ಲ ಅವನಿಗೆ ತುಂಬ ಕ್ಲಿಯರಾಗಿ ಕಾಣಿಸಲು ಸ್ಟಾರ್ಟ್ ಆದವು. ಈ ವಿಜುವಲ್ಸ್ ಕ್ಲಿಯರಾಗಿ ಕಾಣಲು ಸ್ಟಾರ್ಟ್ ಆದವು. ಆಗ ಅವನು ಸುಮ್ಮನೆ ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದರೆ ಅವನು ಸ್ಟಡಿ ಇತ್ತು, ಅವನು 12th ಸೆಕೆಂಡ್ ಇಯರ್ ಪಾಸ್ ಆಗಬೇಕಿತ್ತು. ಅದಕ್ಕೆ ಅವನು ಆ ಕಡೆ ಅಷ್ಟು ಧ್ಯಾನ ಕೊಡಲಿಲ್ಲ. ಎಲ್ಲಿ ಬಿಡು, ಏನೋ ಕನಸುಗಳು ಅಂದ್ಕೊಂಡಿದ್ದನು. ಆಗ ಎಲ್ಲ ಎಕ್ಸಾಮ್ ಇತ್ತು, ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಿ ಮತ್ತು ಎಕ್ಸಾಮ್ ಎಲ್ಲ ಆದಮೇಲೆ ಅವನಿಗೆ ಮತ್ತೆ ಅದೇ ಕನಸುಗಳು ಬರ್ತಿದ್ವು. ಆಗ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಯಾವ ಕಡೆ ಅದು ಕೆರೆ ಇದೆ, ಯಾವ ಊರಿದೆ, ಆ ಊರಿನ ಹೆಸರು ಕೂಡ ಅವನಿಗೆ ಗೊತ್ತಾಯಿತು. ಯಾವ ಊರು, ಅದು ರೂಟ್ ಹೆಂಗಿದೆ, ಆ ಊರಿಂದ ಹೆಂಗೆ ಹೋಗ್ಬೇಕು, ರೂಟು ದಾರಿ ಹೆಂಗೈತೆ, ಅಲ್ಲಿ ಬರೋದು ಯಾವ್ಯಾವ ಏನೇನೈತೆ, ಅದರ ಮುಂದೆಗಡೆ ಹಿಂದ್ಗಡೆ ಆ ರೂಟ್ನಲ್ಲಿ ಏನೇನಿದಾವ ಅದೆಲ್ಲ ಗೊತ್ತಾಯ್ತು ಅವನಿಗೆ. ಎಲ್ಲಿ ಯಾವ ಸೈಡ್ ಇರೋದು, ಏನೈತೆ ಆ ಊರಿನಲ್ಲಿ, ಮೇನ್ ಏನೇನು ಇದಾವ ಅದೆಲ್ಲ ಅವನಿಗೆ ಕ್ಲಿಯರಾಗಿ ಕಾಣಲು ಸ್ಟಾರ್ಟ್ ಆಯಿತು.
ಆಗ ಅವನು ಅದೆಲ್ಲ ಅದಕ್ಕೆ ತುಂಬ ಇರಿಟೇಟ್ ಆಗ ಸ್ಟಾರ್ಟ್ ಆಯ್ತು ಅವನಿಗೆ. ಅದು ತನ್ನ ಬಾಡಿ ಎಲ್ಲ ತಾನೇ ಅದರಲ್ಲಿ ತೇಲುತ್ತಾ ಇರಬೇಕು, ತನ್ನ ಬಾಡಿ ಅದರಲ್ಲಿ ಫ್ಲೋಟ್ ಆಗ್ತಾ ಇದೆ ಆ ನೀರಿನಲ್ಲಿ, ಆ ಕೆರೆಯಲ್ಲಿ ಅಂತ ಅವನಿಗೆ ಅನಿಸತೊಡಗಿತು. ದಿನಾಲಿ ಅದೇ ಕನಸುಗಳು ಇನ್ನೂ ಜಾಸ್ತಿ ಆಗತೊಡಗಿದ್ವು. ಆಗ ಅವನಿಗೆ ಏನು ಮಾಡಬೇಕಂತ ತನ್ನ ತಂದೆ ತಾಯಿಗೆಲ್ಲ ಮತ್ತೆ ಹೇಳಿದನು. ನನಗೆ ಯಾಕೆ ನೀರು ನೋಡಿದರೆ ಹೆದರಿಕೆ ಆಗ್ತೈತೆ, ನನಗೆ ಅದೇ ಫೀಲಿಂಗ್ ಆಗ್ತೈತೆ, ನಾನು ನೀರಿನಲ್ಲಿ ತೇಲ್ತಾ ಇದ್ದೀನಿ, ಫ್ಲೋಟಿಂಗ್ ಆಗ್ತಿದ್ದೀನಿ ಅಂತ, ನನ್ನ ಬಾಡಿ ಅದರಲ್ಲೇ ನೀರಿನಲ್ಲಿ ಐತೆ ಹಂಗ ನನಗೆ ಅನಸಾಗತೈತೆ ಅಂತ ಹೇಳಿದನು. ಹೀಗೆ ಸ್ವಲ್ಪ ದಿವಸ ಆಯಿತು, ಅವನಿಗೆ ಹಿಂಗೆ ಕನಸುಗಳು ಬೀಳ್ತಾ ಇದ್ವು. ಆಗ ಅವನು ಆ ಹಳ್ಳಿ ಹೆಸರು ಕೂಡ ಅವನ ಕನಸಲ್ಲಿ ಕಾಣ್ತಿತ್ತು. ಅವ್ರ ತಂದೆ ತಾಯಿ ನೋಡೋಣ ಅಂತ ಹೇಳಿದ್ರು. ಆಗ ಮತ್ತೆ ಅವರು ಹೋಗ್ಲಿ ಬಿಡು, ಇವಂದು ಕನಸಲ್ಲ, ಏನು ಸುಮ್ಮನೆ ತಲೆ ಕೆಡಿಸ್ಕೋಬೇಕಂತ ಹಂಗೆ ಸುಮ್ಮನೆ ಇದ್ರು. ಇವನಿಗೆ ಅದು ಜಾಸ್ತಿ ಕನಸುಗಳು ಜಾಸ್ತಿ ಇದ್ವಲ್ಲ, ಅದರಲ್ಲಿ ಆ ಹಳ್ಳಿ ಹೆಸರು ಅದೆಲ್ಲ ಕಾಣಲು ತೊಡಗಿತ್ತು ಕ್ಲಿಯರ್ ಆಗಿ. ಆಗ ಅವನು ಆ ಹಳ್ಳಿ ಹೆಸರು ನೋಡಿ, ನೋಡೋಣ, ನಾನು ಯಾವತ್ತೂ ಈ ಹಳ್ಳಿ ಹೆಸರು ಕೇಳಿಲ್ಲ, ಮತ್ತು ಯಾಕೆ ನನಗೆ ಕನಸಲ್ಲಿ ಇದೇ ಹಳ್ಳಿ ಕಾಣಕತ್ತೈತೆ, ಯಾವ್ದು ಕೆರೆ, ನನ್ನ ಡೆಡ್ ಬಾಡಿ ಅದು ನೀರಿನಲ್ಲಿ ಇದೆ ಅಂತ ಅನಿಸ್ತೈತೆ ಅಂತ ಇವನಿಗೆ ಹೆದರಿಕೆ ಇತ್ತು. ಆಗ ಗೂಗಲ್ನಲ್ಲಿ ನೋಡೋಣ ಈ ಹಳ್ಳಿ ಎಲ್ಲಿ ಐತೆ ಅಂತ ಹೇಳಿ ಅವನು ಅದು ಗೂಗಲ್ನಲ್ಲಿ ನೋಡ್ದ, ಸರ್ಚ್ ಮಾಡಿ ನೋಡ್ದ. ಆಗ ಅದು ಯಾವ ಹಳ್ಳಿ, ಎಲ್ಲಿ ಇರೋದು, ಯಾವ ಊರು, ಯಾವ ಡಿಸ್ಟಿಕ್, ಯಾವ ತಾಲೂಕು ಎಲ್ಲ ಅವನಿಗೆ ಗೊತ್ತಾಯಿತು. ಆಗ ಅವ್ನಿಗೆ ಖುಷಿ ಆಯಿತು. ಹೌದಲ್ಲ, ನನ್ನ ಕನಸಲ್ಲಿ ನೋಡಿದ್ದು ಹಳ್ಳಿ ನಿಜವಾಗ್ಲೂ ಇದೆಯಲ್ಲ, ಮ್ಯಾಪ್ನಲ್ಲಿ ಕೂಡ ಇದೆ ಅಂತ ಹೇಳಿ ಓಡಿ ಹೋಗಿ ತನ್ನ ತಂದೆಗೆ ಹೇಳಿದಾನ. ನಾನು ನೋಡಪ್ಪ, ನಾನು ಹೇಳ್ತಿದ್ರೆ ನೀವು ಎಲ್ಲ ಸುಳ್ಳು, ನಿನ್ನ ಕನಸು ಅಂತ ಹೇಳ್ತಿದ್ರು. ಇವಾಗ ನೋಡು, ಗೂಗಲ್ನಲ್ಲಿ ಕೂಡ ಹಳ್ಳಿ ಐತೆ, ಎಲ್ಲ ಸರ್ಚ್ ಮಾಡಿದೆ ಯಾವ ಕಡೆ ಎಲ್ಲಿ ಐತೆ ಅಂತ ನೋಡಂತ ತೋರಿಸ್ದ. ಅದಕ್ಕೆ ಅವ್ರ ತಂದೆ, ಏನು ನೀನು ಹೇಳ್ತಿರೋದು ಅಂತ ಹೇಳಿ ಎಲ್ಲ ನೋಡಿ, ಹೌದಲ್ಲ ಅಂತ, ನಿಂದು ಏನಪ್ಪ ಬರೇ ಕನಸು ಬಿಡು, ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ ಹೇಳಿದ್ರು. ಆಗ ಇದೇ ಕನಸು ಬರ್ತೈತಿ, ಇದೇ ಹಳ್ಳಿದು, ಅಲ್ಲಿ ಕೆರೆ ಐತೆ, ಏನೋ ನನ್ನ ಡೆಡ್ ಬಾಡಿ ಅಲ್ಲಿ ಐತೆ ನೀರಿನಲ್ಲಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ದ. ನೀವು ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಇವನ್ ಸಿಟ್ಟಿನಿಂದ ಸ್ವಲ್ಪ ಗಟ್ಟಿಯಾಗಿ ಹೇಳ್ದ ತಂದಿದೆ ಆಗ ಅವ್ರ ತಂದೆ ಕೂಡ ಅನಿಸಿತು, ಇವನು ಹೇಳ್ತಾ ಇರೋದು ನಿಜವಾಗಿ ಇರ್ಬೋದು ಅಂತ ಹೇಳಿ ಅವ್ರ ತಂದೆ, ನೀನೇನು ಚಿಂತೆ ಮಾಡಬೇಡ, ನಾವು ಆ ಹಳ್ಳಿಗೆ ಹೋಗಿ ನೋಡೋಣ ಒಂದು ಸರ್ತಿ, ಯಾವ ಕಡೆ ಐತಿ ಏನೈತೆ ಅಂತ ಎಲ್ಲ ಅಡ್ರೆಸ್ ಹೇಳ್ದಿಯಲ್ಲ ನೀನು, ಹಾಗಾದರೆ ಒಂದು ಸರ್ತಿ ಹೋಗಿ ನೋಡೇ ಬರೋಣ ಅಂತ ಇವ್ರ ತಂದೆ ಹೇಳಿದರು. ಆಗ ಇವನಿಗೆ ಸ್ವಲ್ಪ ಖುಷಿ ಆಯಿತು, ನನ್ನ ಮನೆಯವರು ನನ್ನ ಮಾತು ಕೇಳ್ತಾ ಇದ್ದಾರೆ, ಇವರು ನಂಬ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಅಂಥೇಳಿ ಇವನು ಖುಷಿ ಆಯಿತು. ಆಗ ಅವ್ರ ತಂದೆ ಅಲ್ಲೇ ಯಾರೋ ಅವರು ಆ ಕಡೆ ಹಳ್ಳಿ ಇತ್ತಲ್ಲ, ಆ ಕಡೆ ಡಿಸ್ಟಿಕ್ನಲ್ಲಿ ಯಾರೋ ಇವರು ಸಂಬಂಧಿಕರು ಏನೋ ಫ್ರೆಂಡ್ಸ್ ಇದ್ದರು, ಅವ್ರಿಗೆ ಹೇಳಿದರು ನಾವು ಬರ್ತಾ ಇದ್ದೀವಿ ಆ ಸೈಡು ಅಂತ. ಇವರು ರೆಡಿ ಆದರು ಎಲ್ಲ ಹೋಗೋಣ ಅಂತ. ಆದರೆ ಇವನಿಗೆ ಎಕ್ಸೈಟ್ಮೆಂಟ್ ಇತ್ತು ಕಪಿಲ್ಗೆ. ಆಗ ಅವನು ಏನು ಮಾಡ್ದ ಅಂದರೆ ಒಂಥರ ಅವನಿಗೆ ಹೆದರಿಕೆ ಕೂಡ ಆಗ್ತಿತ್ತು. ಯಾಕಂದರೆ ಅಲ್ಲಿ ಹೋದರೆ ಮತ್ತೆ ತಾನು ಎಲ್ಲೇ ಸಾಯ್ತಾನೋ, ನನ್ನ ಬಾಡಿಯಲ್ಲಿ ಇರೋದು ನನಗೆ ಕಾಣ್ತಾ ಇದೆಯಲ್ಲ ಅಂತ ಇವನು ಕಪಿಲ್ಗೆ ಒಂಥರ ಹೆದರಿಕೆ ಇತ್ತು. ಆದರೆ ಅದು ಹೆದರಿಕೆಯನ್ನು ತಂದೆ ಜೊತೆಗೆ ಶೇರ್ ಮಾಡಿದನು ಕಪಿಲ್. ಆಗ ಅವ್ರ ತಂದೆ ಹೇಳಿದರು, ಯಾಕಪ್ಪ ಹೆದರಬೇಡ, ಯಾಕೆ ಹಂಗೆ ಇದು ಮಾಡ್ತೀವಿ, ನಾವು ಇರ್ತೀಯಲ್ಲ ನಿನ್ನ ಜೊತೆಗೆ, ನಿನ್ನ ತಾಯಿ ನಾನು ಇರ್ತೀನಲ್ಲ, ನಾವಿಬ್ಬರು ಇರ್ತೀವಿ, ನೀನು ಹೆದರ್ಕೋಬೇಡ, ಸುಮ್ಮನೆ ನಾವು ಏನೋ ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ಅನ್ಕೋ, ನೀನು ನಾವು ಇಡ್ತೀಯಲ್ಲ, ಯಾಕೆ ಹೆದರ್ತೀವಿ ನೀನು, ಅದೇನು ಆಗಲ್ಲ ನಿನಗೆ ಅಂತ ಹೇಳಿದರು. ಆಗ ನನಗೆ ಖುಷಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು, ಮತ್ತು ಹೆದರಿಕೆ ಇತ್ತು, ಏನಾಗ್ತಿತ್ತು ಇದರಲ್ಲಿ ಅಂತ. ಅಂದರೆ ಕಪಿಲ್ ಅವ್ರ ತಂದೆ ಎಲ್ಲ ಅವ್ರ ತಾಯಿ ಸೇರಿ ಅಲ್ಲಿ ಹಳ್ಳಿಗೆ ಹೋಗಲು ಎಲ್ಲ ರೆಡಿ ಆದರು. ಅವ್ರ ಗಾಡಿ ಮಾಡ್ಕೊಂಡು ಹೋದರು. ಆ ಕಡೆ ಹೋದರೆ ಇವನ್ನೆಲ್ಲ ರೂಟ್ ಎಲ್ಲ ಇವನಿಗೆ ಗೊತ್ತಿತ್ತು. ಯಾಕೋ ಏನು ಆ ಕಡೆ ಯಾವತ್ತೂ ಬಂದವರಿಲ್ಲ ಇವರು, ಆದ್ರೇ ಇವನಿಗೆ ಎಲ್ಲ ರೂಟ್ಗಳು ಎಲ್ಲ ಕ್ಲಿಯರ್ ಗೊತ್ತಿತ್ತು. ಎಲ್ಲ ತಂದೆಗೆ ಈ ಸೈಡ್ ಹೋಗೋಣ, ಎಲ್ಲ ರೂಟ್ ಎಲ್ಲ ಹೇಳ್ತಾ ಇದ್ದಾನು. ಅವರು ಆ ಹಳ್ಳಿಗೆ ಹೋಗಿ ತಲುಪಿದ್ರೆ ಅಲ್ಲಿ ಊರಿನ ಹೆಡ್ ಇರ್ತಾರಲ್ಲ, ಸರ್ಪಂಚ್ ಹಂಗೆ ಹೇಳ್ತೀವಲ್ಲ, ಅವರಿದ್ರು. ಇವ್ರ ತಂದೆ ಹೋಗಿ ಅವ್ರ ಜೊತೆ ಮಾತಾಡಿದರು. ನಾವು ನಿಮ್ಮ ಊರು ನೋಡಲು ಬಂದೀವಿ, ಮತ್ತು ಇಲ್ಲಿ ಯಾವುದನ ಒಂದು ಕೆರೆ ಇದೆಯಾ ಇಲ್ಲಿ ಅಂತ ಕೇಳಿದರು ಇವ್ರ ತಂದೆ, ಕಪಿಲ್ ಅವ್ರ ತಂದೆ. ಆಗ ಆ ಅಪ್ಪ ಹೇಳ್ದ, ಹೌದು ಐತೆ ಸರ್, ಇಲ್ಲಿ ನಮ್ಮ ಊರಿನ ಕಡೆ ಒಂದು ದೊಡ್ಡದ ಕೆರೆ ಐತೆ ಅಂತ ಹೇಳ್ದ. ಅದಕ್ಕೆ ಕಪಿಲ್ ಅವ್ರ ತಂದೆ, ನಂಗೆ ತೋರಿಸ್ತೀರಾ ಬಂದು ರೂಟು ಅಂತ ಹೇಳಿದ್ರು. ಹಾಂ, ನಾವು ತೋರಿಸ್ತೀವಿ ಸರ್, ಏನು ಅದರಲ್ಲಿ ನೀವು ನಮ್ಮ ಊರು ನೋಡೋಕೆ ಬಂದಿರಿ, ಹಳ್ಳಿ ಎಲ್ಲ ನಾವೆಲ್ಲ ಗೈಡ್ ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರು. ಅದಕ್ಕೆ ಇವನು ಕಪಿಲ್ ಅವ್ರ ತಂದೆ ಅವ್ರ ಜೊತೆ ಹೋದರು.
ಆದರೆ ಇವನ್ಗೆ ಏನು ಅವರು ಬೇರೆಯವ್ರ ರೂಟ್ ಹೇಳೋದು ಗೊತ್ತಿದ್ದಿಲ್ಲ. ಇವನ್ ಸೀದಾ ನಡ್ಕೊಂತ ಹೋದ್ರೆ ಸೀದಾ ಊರಿನ ಹೊರಗಡೆ ಒಂದು ಕೆರೆ, ದೊಡ್ಡದು ಕೆರೆ ಇತ್ತು. ಇವನ್ಗೆ ಅದು ನೋಡಿ ಒಂಥರ ಆಯ್ತು. ಅವನ್ ಕಪಿಲ್ಗೆ ಅಲ್ಲಿ ಹೋಗಿ ಅಲ್ಲೇ ಆ ಕೆರೆಗೆ ನೋಡ್ಕೊಂತ ನಿಂತಾನೆ. ಯಾಕಂದ್ರೆ ಅವನಿಗೆ ಇದ್ದಾಗಿಂದ ಅದೇ ಕೆರೆ ಕಾಣ್ತಿತ್ತು. ಇವನ್ಗೆ ಏನಾಯ್ತು, ಏನೋ ಮೈ ಕೈ ಎಲ್ಲ ತಣ್ಣಗಾಗಲು ಸ್ಟಾರ್ಟ್ ಆಯ್ತು. ಅದು ಕೆರೆ ನೋಡ್ಕೊಂತ ನಿಂತ. ಎಷ್ಟೊತ್ತು ನೋಡ್ದ. ಆಗ ಅವ್ರ ತಂದೆ ಬಂದು ಅವನ ಸೈಡ್ಗೆ ನಿಂತು, ನೋಡ್ದ್ಯಾ ಇವಾಗ ಕೆರೆ, ನಿನ್ಗೆ ಏನ್ ಗೊತ್ತಾಯ್ತು ಹೇಳು ಅಂತ ಕೇಳಿದ್ರ. ಈಗ ಇವನು ಒಂಥರ ದನಿಯಲ್ಲಿ, ಅಪ್ಪ ಇದರಲ್ಲಿ ಯಾರನ ಈಜಾಡಲ್ ಬಂದ್ರೆ ಇವ್ರಿಗೆ ಕೆರೆಯಲ್ಲಿ ಇಳಿಸು, ನೋಡ್ಬೇಕಾದ್ರೆ ಅಲ್ಲಿ ಏನೈತೆ ಅಂತ ಕೆರೆಯಲ್ಲಿ ಅಂತ ಹೇಳ್ದ. ಆಗ ಅವ್ರನ್ನ ತಂದೆ, ಯಾಕೋ ನಿನ್ ತಲೆ ಕೆಟ್ಟೈತಾ, ಇಷ್ಟು ದೂರ ಬರ್ತೀನಿ ಅಂತ ಹೇಳ್ದೆ, ಕರ್ಕೊಂಡ್ ಬಂದೆ, ಇವಾಗ ಮತ್ತೆ ಕೆರೆಯಲ್ಲಿ ಯಾರಿಗಾದ್ರೂ ಇಳಿಸು ಹಾಕತೀಯಾ ಅಂತ ಹೇಳಿದ್ರು. ಆಗ ಇವನ್ ಸಿಟ್ಟಿನಿಂದ ಕಪಿಲು, ಅಪ್ಪ ನಾನು ಹೇಳ್ತಿದ್ದೀನಲ್ಲ ನಿನ್ಗೆ ಗೊತ್ತಾಗಲ್ಲ ಅಂತ ಒಂಥರ ಹೇಳ್ದ. ಯಾಕಂದ್ರೆ ಅವನು ಇದಕ್ಕಿಂತ ಮೊದಲು ಯಾವಾಗ್ಲೂ ಈಗ ಮಾತಾಡೋನು ಇಲ್ಲ. ಇದ್ರೆ ಈ ಸರ್ತಿ ಯಾಕೋ ಸಿಟ್ಟಿನಿಂದ ಹಿಂಗೆ ಕೇಳ್ದ. ಆಗ ಅವ್ರ ತಂದೆ ಹಿಂಗೆ ನೋಡಿ, ಆಯ್ತು ತಡಿ ಅಂತ ಅವ್ರ ಜೊತೆ ಬಂದಿದ್ರಲ್ಲ ಅವ್ರ ಸರ್ಪಂಚ್ ಅವ್ರು ಕೇಳಿದ್ರು, ಈ ಊರಿನಲ್ಲಿ ಯಾರಾದರೂ ಈಜಾಡೋರು ಇದಾರ ಅಂತ ಹೇಳಿದ್ರೆ, ಅಯ್ಯಪ್ಪ ಇದಾರ ಸರ್ ಅಂತ ಹೇಳಿದ್ರು. ಅಯ್ಯಪ್ಪ ಆಯ್ತಾರ, ಆ ಹುಡ್ಗ ಇದಾನ, ಆದ್ರೆ ಅವನು ದುಡ್ಡು ತಗೊಂತಾನ ಅದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಅವ್ರ ತಂದೆ, ಕಪಿಲ್ ಅವ್ರ ತಂದೆ, ಆಯ್ತು ಇರ್ಲಿ, ನಾವು ಕೊಡ್ತೀವಿ ದುಡ್ಡು, ಎಷ್ಟಾದ್ರೂ ಕೊಡ್ತೀವಿ, ಕರೆಸ್ರಿ ನೀವು ಅಂತ ಹೇಳಿದ್ರು. ಆ ಹುಡ್ಗ ಬಂದ್ರೆ ಇವರು ಹಿಂಗ ಎಲ್ಲ ನೋಡಪ್ಪ ಅದ್ರಲ್ಲಿ ಕೆರೆ ಕೆಳಗೆ ಏನೈತೆ ಅಂತ ನೋಡು, ಏನು ಹೇಳಾಕತ್ತಾನ ಅಂತ ಹೇಳಿದ್ರು. ಆ ಹುಡ್ಗ ನೀರಿನಲ್ಲಿ ಹೋದ. ಇವನು ಕಪಿಲ್ ಅವನಿಗೆ ನೋಡ್ತಾ ಇದ್ದ ಏನ ಸಿಗುತ್ತೆ ಅದರಲ್ಲಿ ಅಂತ ಕೆರೆಯಲ್ಲಿ. ಆಗ ಸರ್ಪಂಚು ಊರಿನ ಹಿಡಿರ್ತಾರಲ್ಲ ಅವ್ರು ಕೂಡ ಇವ್ರಿಗೆ ನೋಡ್ತಾ ಇದ್ರು, ಯಾಕೆ ಇವ್ರು ಇಲ್ಲಿ ಬಂದು ಕೆರೆಯಲ್ಲಿ ಹಿಂಗೆ ಸರ್ಚ್ ಮಾಡ್ಸಕತ್ತಾರ ಅಂತ ನೋಡ್ತಾ ಇದ್ದ. ಅದಕ್ಕೆ ಇವ್ರು ಕಪಿಲ್ ಅವ್ರ ತಂದೆ, ಇವನು ಯಾಕೋ ಏನೋ ಚಿಕ್ಕವನಿಂದ ಇದ್ದಾಗಿಂದಲೂ ಈ ಕೆರೆ ಬಗ್ಗೆ ಇವನ್ಗೆ ಎಲ್ಲ ಕನ್ಸಿನಲ್ಲಿ ಎಲ್ಲ ಈ ಕೆರೆನೇ ಕಾಣಿಸ್ತಾ ಇತ್ತಿದೆ, ಅವಾಗ್ಲಿಂದ ನಮ್ಗೆ ಹೇಳ್ತಾ ಇದ್ದ ಇವನು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೀವಿ, ಇವನ್ಗೆ ಸ್ವಲ್ಪ ಶಾಂತಿ ಆಗ್ತದೆ ಇದರಲ್ಲಿ ಏನೈತೆ ಅಂತ ನೋಡಿದ್ರೆ ಅಂತ ಹೇಳಿದ್ರು. ಆಗ ಸರ್ಪಂಚ್ ಕೂಡ ಹೌದಾ ಸರ್ ಅಂತ ಹೇಳಿ ಅವರು ನೋಡ್ತಿದ್ರು. ಆಗ ಹುಡುಗ ನೀರಿನಲ್ಲಿ ಇಳ್ದಿದ್ದಲ್ಲ, ಅವನೆಲ್ಲ ಕೆಳಗೆ ಹೋಗಿ ಎಲ್ಲ ಸರ್ಚ್ ಮಾಡ್ದ. ಒಂದು ಅರ್ಧ ಗಂಟೆ ಎಲ್ಲ ಸರ್ಚ್ ಮಾಡಿದ್ಮೇಲೆ ಅವನು ಗಾಬರಿಯಿಂದ ಹೊರಗೆ ಬಂದ. ಯಾಕೋ ಏನಾಯ್ತು ಅಂತ ಆ ಊರಿನ ಹಿಡಿರ್ತಾರಲ್ಲ ಅವ್ರು ಕೇಳಿದ್ರು. ಆಗ ಆತ ಹೇಳ್ದ, ಇದರಲ್ಲಿ ನೀರಿನ ಕೆಳಗೆ ಎಲ್ಲ ನಾನು ಚೆಕ್ ಮಾಡಿದೆ, ಅದರಲ್ಲಿ 2 ಪೆಟ್ಟಿಗೆಗಳಿದಾವ, ಅಂದ್ರೆ ಕೋಪಿನ್ಸ್ ಇರ್ತಾವಲ್ಲ, ಬಾಡಿ ಹಾಕಿ ಮುಸ್ತಾರಲ್ಲ ಅಂಥವು 2 ಕೋಪಿನ ಇದಾವ ಸಾರ್ ಅದರಲ್ಲಿ ಕೆಳಗೆ ಅಂತ ಹೇಳ್ದ. ಅದಕ್ಕೆ ಅವರೆಲ್ಲ ಊರಿನವರೆಲ್ಲ ಇನ್ನೂ ಸ್ವಲ್ಪ ಮಂದಿಗೆ ನೀರಿನಲ್ಲಿ ಇಳಿತಾರಲ್ಲ, ಈಜಾಡ್ತಾರಲ್ಲ, ಅವ್ರಿಗೆ ಕರೆದು ಇಳಿಸಿದ್ರು. ಇಳಿದು ಆ ಪೆಟ್ಟಿಗೆಗಳನ್ನು ಹೊರಗೆ ತೆಗ್ದ್ರು. ಇವನು ಕಪಿಲು ನೋಡ್ತಾನೆ ಇದ್ದ. ಅವನಿಗೆ ಏನೋ ಒಂಥರ ಕಾಣಿಸ್ತಿತ್ತು ಅದು ನೋಡ್ತಾ ಇದ್ರೆ. ಆಗ ಪೊಲೀಸರು ಎಲ್ಲರಿಗೂ ಕರೆದು ಅದು ಎಲ್ಲ ತೆಗ್ಸಿ ನೋಡಿದ್ರೆ 2 ಬಾಡಿಗಳು ಇದ್ವು ಕೋಪಿನಲ್ಲಿ. 2 ಕೋಪಿನ ಇದ್ವಲ್ಲ ಪೆಟ್ಟಿಗೆಗಳು ಎಲ್ಲ ತೆಗ್ಸಿ ನೋಡಿದ್ರೆ ಎಲ್ಲ ಇದಾಗ್ಬಿಟ್ಟಿದ್ದವು. ಇದು ಬರೀ ಸ್ಕೆಲಿಟನ್ ಉಳಿತಿದ್ವು ಎಲ್ಲ, ಏನು ಗೊತ್ತಾಗ್ತಾ ಇದ್ದಿಲ್ಲ. ಆದರೆ ಇವ್ರಿಗೆ ಅನಿಸಿತು ಅದು ಒಂದು ಗಂಡಸಿಂದು ಒಂದು ಹೆಣ್ಣಿಂದು ಕೋಪಿನ ಬಾಡಿ ಇರ್ಬೋದು ಅಂತ ಇವ್ರಿಗೆ ಗೊತ್ತಾಯಿತು. ಪೊಲೀಸರು ಬಂದು ಎಲ್ಲ ಚೆಕ್ ಮಾಡಿ ಆ ಬಾಡಿಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ರು. ಆಗ ಇವ್ರ ಕಪಿಲ್ಗೆ ಏನೋ ಒಂಥರ ಶಾಂತಿ ಸಿದ್ದಂಗಾಯ್ತು. ಆ ಬಾಡಿಗಳು ಇವನಿಗೆ ಕರಿತಾವ ಏನೋ, ಅದು ತೆಗ್ಸಕ ಹೊರಗ ಅಂತ ಇವನಿಗೆ ಅನಿಸಿತು. ಆಗ ಇವನು ಇವ್ರ ತಂದೆ ಜೊತೆಗೆ ಮತ್ತೆ ಊರಿಗೆ ಬಂದು ಸ್ವಲ್ಪ ದಿನ ಅದು ಇವನು ಮತ್ತೆ ತನ್ನ ಓದೋದ್ ಕಡೆ ಕಾನ್ಸಂಟ್ರೇಟ್ ಮಾಡ್ದ. ಅವಾಗಿಂದ ಅವನಿಗೆ ಎಲ್ಲ ಕನಸು ಬೀಳೋದು ಎಲ್ಲ ನಿಂತೋದು. ಆವಾಗ ಇವನಿಗೆ ಮೈಂಡ್ ಎಲ್ಲ ಕ್ಲಿಯರ್ ಆಯಿತು. ತಾನು ಓದೋದೇನೋ ತಾನು ಅದೇ ಸ್ಟಾರ್ಟ್ ಮಾಡ್ದ. ಆಗ ಸ್ವಲ್ಪ ದಿವಸ ಆದಮೇಲೆ ಇವ್ರಿಗೆ ಪೊಲೀಸರು ಅದು ಬಾಡೀಸ್ ಸಿಕ್ಕಿದ್ವಲ್ಲ ಅದಕ್ಕೆ ಫೇಸು ಬಾಡೀಸ್ ಅಂತ ನೋಡ್ತಾರಲ್ಲ ಪೊಲೀಸರು, ರೀಕ್ರಿಯೇಟ್ ಮಾಡಿ ನೋಡ್ತಾರಲ್ಲ, ಅದು ರೀಕ್ರಿಯೇಟ್ ಮಾಡಿ ನೋಡ್ಸಿದ್ರೆ 2 ಫೋಟೋಗಳು ಸಿಕ್ಕಿದ್ವು. ರೀಕ್ರಿಯೇಟ್ ಆದವು. ಆ ಗಂಡಸಿಂದು ಆ ಬಾಡಿದು ಇತ್ತಲ್ಲ, ಒಂದು ಗಂಡಸಿಂದು ಮತ್ತು ಇನ್ನೊಂದು ಹೆಣ್ಣಿಂದು ಆ ಫೇಸ್ ಎಲ್ಲ ರೀಕ್ರಿಯೇಟ್ ಮಾಡಿ ಇವ್ರಿಗೆ ಕಳಿಸಿದ್ರು ಅವರು ಪೊಲೀಸರು. ಯಾಕಂತ ಇವರು ಎಲ್ಲ ತೆಗ್ಸಿದ್ರಲ್ಲ, ಇವ್ರಿಗೆ ಕಳಿಸಿದ್ರು.
ಕಳಿಸಿದ್ರೆ ಇವನು ಕಪಿಲ್ ನೋಡ್ದ, ಇವ್ರ ತಂದೆ ತಾಯಿ ಎಲ್ಲ ನೋಡಿದ್ರೆ ಆ ಫೇಸ್ ಇತ್ತಲ್ಲ ಗಂಡಸಿಂದು, ಆ ಬಾಡಿದು ಸೇಮ್ ಕಪಿಲ್ ಫೇಸ್ ಹೆಂಗಿದೆ ಇವಾಗ ಅದೇ ಸೇಮ್ ಹಂಗೆ ಇತ್ತು. 99% ಅದು ಫೇಸ್, ಫೇಸ್ ಅದು ಬಾಡಿದು ಫೇಸ್ ರೀಕ್ರಿಯೇಟ್ ಮಾಡಿದ್ರೆ ಸೇಮ್ ಇತ್ತು. ಇವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತು. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಇವನೇ ಇರ್ಬೋದು, ಅದಕ್ಕೆ ಇವನಿಗೆ ಕನಸುಗಳು ಎಲ್ಲ ಬೀಳ್ತಿದ್ವು. ಅವನು ನೀರಿನಲ್ಲಿ ಯಾರೋ ಹೊಡೆದು ಸಾಯಿಸಿರ್ಬೋದು ಆ ಇಬ್ರಿಗೂ ಅಂತ ಇವ್ರಿಗೂ ಗೊತ್ತಾಯಿತು. ಏನೋ ನಡೆದಿರ್ಬೋದು. ಆಗ ಯಾರೋ ತಂದು ಇವ್ರಿಗೆಲ್ಲ ಸಾಯಿಸಿ ಇಬ್ರಿಗೂ ಸಾಯಿಸಿ ಹಾಕಿರ್ಬೋದು ನೀರಿನಲ್ಲಿ ಅಂತ ಇವ್ರು ಅನ್ಕೊಂಡ್ರು. ಅದು ಸೇಮ್ ಇವನೇ ಇರ್ಬೋದು. ಇವಾಗ ನೋಡಿದ್ರೆ ಫೇಸ್ ಸೇಮ್ ಕಪಿಲ್ ಫೇಸೇ ಇತ್ತು. ಇವ್ರ ತಂದೆ ತಾಯಿಗೂ ಆಶ್ಚರ್ಯ ಆಯ್ತು, ಇವನ್ಗೂ ಆಶ್ಚರ್ಯ. ಲಾಸ್ಟ್ ಇವರು ಜನ್ಮದಲ್ಲಿ ಇವನ್ಗೆ ಹಿಂಗೆ ಸತ್ತಿರ್ಬೋದು ಅಂತ ಇವರೆಲ್ಲ ಅನ್ಕೊಂಡ್ರು. ನೀರಿನಲ್ಲಿ ಬಿಸಾಕ್ಯಾರ ಯಾರೋ ಸಾಯಿಸಿ ಅಂತ. ಇವನ್ಗೂ ಆಶ್ಚರ್ಯ ಅನ್ಸಿದ್ದು, ಎಲ್ಲರಿಗೂ ಆಶ್ಚರ್ಯ ಆಯಿತು. ಆಗ ಇನ್ನೊಂದೇನಂದ್ರೆ ಆ ಹೆಂಗಸಿಂದು ಫೋಟೋ ಇತ್ತಲ್ಲ, ಅದು ಸೇಮ್ ಫೇಸು ಕಪಿಲ್ ಇವಾಗ ಗರ್ಲ್ ಫ್ರೆಂಡ್ ಇದ್ದಾರಲ್ಲ ಆಕೆ ಫೇಸು, ಆ ಬಾಡಿದು ರೀಕ್ರಿಯೇಟ್ ಫೇಸು ಸೇಮ್ ಇದೆ ಅಂತ ಇವನು ನೋಡಿ ಗೊತ್ತು ಮಾಡ್ಕೊಂಡಾನೆ. ಯಾಕಂದ್ರೆ ಇವನ್ ಮನೇಲಿ ಯಾರಿಗೂ ಹೇಳಿಲ್ಲ. ಈಗಿನ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ ಇವನ್ ಜೊತೆ, ಅದು ಫೇಸು ಮತ್ತೆ ಆ ಬಾಡಿದ ಫೇಸ್ ರೀಕ್ರಿಯೇಟ್ ಫೇಸ್ ಸೇಮ್ ಇದೆ ಅಂತ ಇವನು ಹೇಳಿಲ್ಲ ಈ ವಿಷಯವನ್ನು. ಅವನು ಅದು ಏನೋ ಇವಂದು ಪುನರ್ಜನ್ಮ ಯಾರು ಹೇಳ್ತಾರಲ್ಲ, ಯಾರಲ್ಲ ನಮ್ಗೆ ಕ್ಲೋಸ್ ಇರ್ತಾರ ಅವರು ಈ ಜನ್ಮದಲ್ಲಿ ನಮ್ಮ ಜೊತೆಗೆ ಇರ್ತಾರ ಅಂತ ಹೇಳ್ತಾರಲ್ಲ, ಹಾಗೆ ಇವನ್ಗೂ ತನ್ನ ಹಿಂದಿನ ಜನ್ಮನ ಗರ್ಲ್ ಫ್ರೆಂಡ್ ಈ ಜನ್ಮದಲ್ಲೂ ತನ್ನ ಜೊತೆಗಿದ್ದಾಳೆ ಅಂತ ಇವನು ಅನ್ಕೊಂಡಿದ್ದಾನೆ. ಆಯ್ತು ಫ್ರೆಂಡ್ಸ್, ಈ ಕತೆ ಇಲ್ಲಿಗೆ ಮುಗಿದಿದೆ. ನಿಮಗೆ ಇಷ್ಟವಾದಲ್ಲಿ ಈ ಕತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.